ಹೆಣ್ಣು ಹೆಂಗೆ ಸಿಗ್ತಾವೆ? ಹೆಣ್ಣೆಲ್ಲ ಮೊದಲು ಕುತ್ತಿಗೆ ಸ್ಕೀರಿ ಹೆಂಗೆ ಸಿಗ್ತಾವೆ? ಈಗ ಟಿ ವ್ಯಾಗ ನೋಡೋದು ಜೀವ ಹೊಡೆಯೋದು, ಟಿ ವ್ಯಾಗ ನೋಡೋದು ಜೀವ ಹೊಡೆಯೋದು. ಭಾಳ ಹೆಣ್ಣಾಗ್ಯಾವಂದ್ರೆ ಎದೆ ಹೊಡ್ಕೊಳ್ಳೋ ಪ್ರಸಂಗ ಮಾಡ್ತಿರ್ತೀರಿ. ಅದೇನು ನಿಮ್ಮ ಸ್ವತ್ತೇನದು? ದೇವ ಕೊಟ್ಟಂಥ ಪ್ರಸಾದದು. ಯಾವಾಗ ಏನು ಕೊಡಬೇಕು, ಯಾವಾಗ ಏನು ನಿಯಂತ್ರಣ ಮಾಡಬೇಕಂತಕ್ಕಂಥದ್ದು ಪರಮಾತ್ಮನ ಸೊತ್ತು ಇದೆ. ನೀವೆಲ್ಲ ನಿಮ್ಮ ಮನಸ್ಸಿಗೆ ಬಂದಂಗೆ ಮಾಡಿದ್ರೆ ಹೆಂಗೆ ಸಿಗ್ತಾವೆ ಹೆಣ್ಣು? ಹೆಣ್ಣು ಹೆಂಗೆ ಕೊಡ್ತಾರೋ ನಿಮಗೆ? ಪ್ರತಿನಿತ್ಯದಲ್ಲಿನ 18-16 ವರ್ಷ ಆಗಿಲ್ಲ ದಾರು ಕುಡಿಯೋಕ್ಕೆ ಚಾಲೂ ಮಾಡಿರಿ, 15 ವರ್ಷ ಆಗಿಲ್ಲ ಗುಟಕ ತಿಲ್ಲಕ್ಕೆ ಚಾಲೂ ಮಾಡಿರಿ, 15 ವರ್ಷ ಆಗಿಲ್ಲ ತಾಯಿ ತಂದೆ ಮಾತು ಕೇಳಂಗಿಲ್ಲ, ಮನೆಯಾಗಿಂದ ಒಂದು ಕೆಲಸ ಕೇಳಂಗಿಲ್ಲ, ಒಂದು ಕೂಡ ನೀರು ತರಂಗಿಲ್ಲ, ಹೊಲಕ್ಕೆ ಹೋಯ್ದು ಯಾರಿಗೆ ರೊಟ್ಟಿ ಕೊಡಂಗಿಲ್ಲ, ಬರೀ ಚಂತನ ಕಟ್ಟಿ ಮೇಲೆ ಕುಂಡ್ರೋದು, ರಾತ್ರಿ ಒಂದ್ರ ತನಕ ಮೊಬೈಲ್ ನೋಡೋದು. ಹಿಂಗಾದ್ರೆ ಹೆಣ್ಣು ಸಿಗ್ತಾವ? ಹೆಣ್ಣು ನಿಮ್ಮಂಥವ್ರಿಗೆ ಮಾಡ್ಕೊಂಡ್ರೆ ಅವ್ರು ಗತಿಯರು ಕಾಣಬೇಕಲ್ಲ ಮುಂದೆ. ಏನೋ ಮಾಸ್ತರ, ಮನುಷ್ಯನಾದ ಬಳಿಕ ಅರಿಬೇಕು. ಶಾಲೆ ಕಲಿಯೋದ್ರ ಅರ್ಥ ಏನಪ್ಪ? ಶಾಲೆ ಅಂದ್ರೆ ಏನಿದ್ರ ಅರ್ಥ? ಬರೀ ಅಕ್ಷರ ಜ್ಞಾನ ಅಲ್ಲ, ಅಕ್ಷರ ಜ್ಞಾನ ಅಲ್ಲ, ನಮ್ಮ ಜೀವನದ ಸಂಸ್ಕೃತಿಯನ್ನು, ನಮ್ಮ ಪ್ರಪಂಚದ ಅರ್ಥವನ್ನು, ನಾವು ಯಾರ ಮನೆಯೊಳಗೆ ಹುಟ್ಟಿವಿ ಅಂತಕ್ಕಂಥದ್ದು ಪರಿಕಲ್ಪನೆ ಬೇಕಿಲ್ಲ ತಲೆಯಾಗ. ಯಾವ ರೀತಿಯಾಗಿ ಬದುಕಬೇಕು, ತಾಯಿ ತಂದೆಗೆ ನಾವು ಎಷ್ಟು ಮರ್ಯಾದೆ ಕೊಡಬೇಕು, ಅವ್ರೇನು ನಮಗೆ ಏನು ಮಾಡಿದಾರೆ ಅಂತಕ್ಕಂಥದ್ದು ಖಬರ್ ಇರಬೇಕಿಲ್ಲ. ಈಗ ನಿಂಬಾಳ ಗ್ರಾಮದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಪ್ರತಿಯೊಂದು ಕ್ಷೇತ್ರಗಳನ್ನು ನಿರ್ಮಾಣ ಮಾಡಿ, ಈಗ ಇವೆಲ್ಲ ಮಠಮಾನ್ಯಗಳೇನು ಸಂಬಂಧದ ಹೇಳ್ರಿ? ಜಡೆ ಶಾಂತಲಿಂಗೇಶ್ವರ ಶಿವಯೋಗಿಗಳ ಮಠ ಇದೆ, ಶಾಂತಲಿಂಗೇಶ್ವರ ಪರಂಪರೆ ಇದೆ. ಆ ಮಠಗಳ ಕಟ್ಟಲಿಕ್ಕೆ ಏನು ಕಾರಣ? ಅಥವಾ ಅವರು ತಮ್ಮ ಜೀವನದಲ್ಲಿ ಸತಿಸುತಾದಿಗಳ ಅನುಭೋಗ ಸುಖವನ್ನು ಬಯಸೋದು ಬಿಟ್ಟು ಶಿವಮೊಗ್ಗ ಜಿಲ್ಲೆಯೊಳಗೆ ಜನಿಸಿ ಇಲ್ಲಿ ಬಂದು ಮಠಕ್ಕೆ ಅಧಿಪತಿಯಾಗಿ ವಿರಕ್ತರಾಗಿರ್ಲಿಕ್ಕೇನು ಕಾರಣ? ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದಾರ? ಶರೆಯಿಂದ ಮುಕ್ತರಾಗರಿ ಅಂತೇಳಿ ತಿಳ್ಕೊಂಡು 20 ವರ್ಷ ಇತ್ತು ಅವರು ಪಾಪ ಮೌನಾಚರಣೆ ಮಾಡಿಕೊಂಡು ಹೇಳಿದ್ರೆ ಮತ್ತು ಶರೀನೇ ಬೀಳಲಿಲ್ಲ. ಏನು ಮಾಡೋದು ತಗೊಂಡು? ನಿಷ್ಪ್ರಯೋಜನದಲ್ಲ. ಆಜ್ಞಾಧಾರಕರೇ ಹೊಂದಿರಬೇಕು ಮನುಷ್ಯ. ಇವೆಲ್ಲ ಏನದಾವ ಅಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ನಮ್ಮಲ್ಲಿ ಒಂದು ಬಿಟ್ಟು 2 ದೇವಿ, ಅದು 2 ದೇವಿಯ ನವರಾತ್ರ ಮಹೋತ್ಸವದಲ್ಲಿ ಪುರಾಣ ಪುಣ್ಯಕಥೆಗಳು ಜ್ಞಾನಿಯನ್ನು ತರಿಸ್ಕೊಂಡು ಹೇಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ ದೇವಸ್ಥಾನ ನವನಿರ್ಮಾಣ ಆಯಿತು. ಅಲ್ಲಿನೂ ಕೂಡ ಶಿವರಾತ್ರಿ ಸಮಾರಂಭದಲ್ಲಿ ಅವನು ಗಪ್ ಮಾಡ್ಯವು. ಜರ ಧಗಿ ಆಗ್ತದೆ, ಹಂಗೆ ಮಾಡ್ತಾವೆ. ಏನು ಮಾಡಬೇಕು? ಆಗಿನ ಮಕ್ಕಳೇನೋ ಮಲ್ಕೊಂಡು ಅಂದ್ರೆ ಹೇಳ್ತಾನೆ ಇಲ್ಲ. ಮುಂಜಾನೆ ನಮ್ಮ ಹಾಸಿಗೆಂದಿದ್ದಕ್ಕೆ ತಾಯಿ ಎದೆ ಹಾಲು ಕುಡಿಸಮ್ ತೊಟ್ಲಾಗ ಹಾಕಿದಳಂದ್ರೆ ಮನೆಯವರೆಲ್ಲ ಪೂರ್ಣ ತೋಟಕ್ಕೆ ಹೋಗಿ ಅವ್ರು ಅರ್ಧಂಬರ್ಧ ಕೆಲಸ ಮಾಡತನ ಕೂಸು ಮನಗ್ತಿತ್ರಿ. ಅವರೆಲ್ಲ ಹೋದ ಬಳಿಕ ಈಕಿ ಮನೆ ಕಸ ಗುಡಿಸ್ಬೇಕು, ಹೆಣ್ಣು ಕಸ ಮಾಡಬೇಕು, ಕುಳ್ಳು ಬಡ್ದು ಬರಬೇಕು, ದೊಡ್ಡ್ಯಾಗ ಎಲ್ಲರೂ ಒಗ್ಯಾಣ ಹಾಕಿ ಆಕಿನ ಹೋಗಿ ಎಬ್ಸತನ ಕೂಸು ಹೇಳ್ತಿತ್ತಿಲ್ಲ. ಯಾಕೆ ಹೇಳ್ತಿತ್ತಿಲ್ಲ ಅಂದ್ರೆ ಆಕಿನ ಎದೆ ಒಳಗೆ ಅಂಥ ಅಮೃತ ಇರ್ತದೆಲ್ಲ. ಈಗೇನು ರೊಟ್ಟಿನೂ ತಿನ್ನಂಗಿಲ್ಲ ಹೆಣ್ಮಕ್ಳು, ಕುರ್ಕುರು ತಿಂತಾವೆ, ಹಾಲು ಹೆಂಗೆ ಬರ್ತಾವೋ? ಸುಡಗಾಡು ಒಯ್ದಕ್ಕೆ ಏನು ಮಾಡುತ್ತೆ? ಬರೇ ಮೊಬೈಲ್, ಬರೇ ಮೊಬೈಲ್, ಬರೇ ಮೊಬೈಲ್. ಅರೆ ನಾ ಹೇಳ್ಕತ್ತೀನಿ ವರ್ಷ ನಾನು ಮತ್ತೆ ಮೊನ್ನೆ 2,000 ರೂಪಾಯಿ ಕೊಟ್ಟು ತೊಗೊಂಡೆ ಈ ಮೊಬೈಲ್. ನನಗೊಂದು 1-2 ಲಕ್ಷ ರೂಪಾಯಿ ಮೊಬೈಲ್ ಕೊಡೋರು ನಮ್ಮ ಶಿಷ್ಯರದಾರ. ಆದರೆ ಏನು ಮಾಡಬೇಕು ತೊಗೊಂಡದ್ದು? ನನಗೆ ಬಳಕೆಗೆ ಬಾರದ ವಸ್ತು ತೊಗೊಂಡು ಮಾಡೋದೇನದು? ಒಬ್ಬ ಕವಿ ಬರೀತಾನೆ, ಬಾತಿಕ ಬಾರದ ವಸ್ತು ಎಷ್ಟಿದ್ದರೇನು, ಹೋತಿನ ಕೊರಳೊಳಗೆ ಮಲಿ ಅದಾವಂದ್ರೆ ಹಾಲು ಬರ್ತಾವೇನು? ನಾಯಿಗೆ 16 ಮಲಿ ಅವಂದ್ರೆ ನಾವು ಅಭಿಷೇಕ ಬರ್ತಾವೇನಪ್ಪ? ಪುರಾಣ ಏನದ ಇದು? ನವಲಗುಂದ ನಾಗಲಿಂಗ ಸ್ವಾಮಿಗಳ ಪ್ರಾಣದ. ಅವ ಏನು ಮಾಡ್ಯಾನ? ತಾಯಿ ಗರ್ಭದೊಳಗಿಂದ ಹೊರಗೆ ಬಂದು ಕೂಡಲೇ ತನಗೆ ಯಾವಾಗ ತಿಳುವಳಿಕೆ ಬುದ್ಧಿ ಬಂತು ಆವಾಗ ಈ ಜೀವನದಲ್ಲಿ ಬರ್ತಕ್ಕಂಥದ್ದೇನದಲ್ಲ, ರೋಗ ರುಜಿ, ಸಂಸಾರ ದುಃಖ, ಪಂಚಭೂತಗಳ ದುಃಖ, ಅಧಿಭೂತ, ಅಧಿದೈವ, ಅಧ್ಯಾತ್ಮ, 3 ದುಃಖ ಈ ಶರೀರಕ್ಕದಾವ. ಅವ್ರಿಗೆ ಇವ್ರಿಗಂತಲ್ಲ, ಪುರಾಣ ಹೇಳೋವನಿಗೂ ಐತಿ, ಪುರಾಣ ಕೇಳೋವ್ರಿಗೂ ಐತಿ, ಮಠದಾಗ ಇದ್ದವ್ರಿಗೂ ಐತಿ, ಮಠದ ಹೊರಗೆ ಇದ್ದವರಿಗೆ ಸಹಿತ ಅದ. ಆ ದುಃಖವನ್ನು ಹೆಂಗೆ ನಾವು ಪಾರಾಗಬೇಕಪ್ಪ? ಯಾರಿಗಾರೆ ಸ್ವಲ್ಪ ಅದ್ರ ಬಗ್ಗೆ ಏನಾರು ವಿಚಾರ ಅದಾರೆ? ಏನು ಮಾತಾಡೋದು? ಕಟ್ಟಿ ಮೇಲೆ ಕೂತ್ಕೊಂಡು ಚಂತನ ಅದನ್ನು ಮಾತಾಡೋದು.
ಆಕೆ ಹ್ಯಾಂಗೆ ಮಾಡಿದಳು, ಇವ ಹಿಂಗೆ ಮಾಡ್ದ, ಅವ ಅಷ್ಟು ಮ್ಯಾಲೆ ಹೋದ, ಇವ ಬಿದ್ದ, ಅವ ಎದ್ದ. ನೀವೆಲ್ಲಿ ಬಿದ್ದೀರಿ ಅನ್ನೋದು ಖಬರಿ ಇಲ್ಲ. ಏನು ಮಾಡೋದು? ಅಜ್ಞಾನದಲ್ಲಿ ಬಿದ್ದು ನಾವಿಲ್ಲಿ ಒದ್ದಾಡಕತ್ತೀವಿ. ಅಜ್ಞಾನ ಕತ್ತಲೆ ಒಳಗಿಂದ ಯಾವ ರೀತಿಯಾಗಿರ್ಬೇಕನ್ನತಕ್ಕಂಥ ಸಂಸ್ಕಾರ ಬೇಕು. ಆ ಬಳಿಕ ಪುರಾಣಕ್ಕೆ ಬಂದ ಬಳಕ ಕೂಡಬೇಕು ಹೆಂಗಪ್ಪ ಅನ್ನೋದು ಇದನ್ನೂ ಸಂಸ್ಕಾರ ಇಲ್ಲ ನಿಂಬಲ್ಲಿ. ನಾ 30 ವರ್ಷ ಇತ್ತು ಪುರಾಣ ಹೇಳ್ತೀನಿ. ಕಾಲು ಚೇಚೆ ಕುಂಡಿರ್ತಿರ್ತೀರಿ, ಗಾಡಿ ಟೇಕಚ್ಚೆ ಕುಡಿತಿರ್ತೀರಿ, ಹಂಗೆ ಸುಖಾಸನ ಮೇಲೆ ಇರ್ತೀರಿ. ಅಲ್ಲ ಪದ್ಧತಿ ಅದು. ಮಕ್ಕಳಾಗಿರತಕ್ಕಂಥವ್ರು ಎಂದೂ ಕೂಡ ತಾಯಿ ತಂದೆ ಎದುರುಗಡೆ ಕುರ್ಚಿ ಮೇಲೆ ಕುಂಡ್ರಬಾರ್ದು. ನಮ್ಮ ಸಂಸ್ಕೃತಿ ಹಿಂಗದು. ಏನು ಮಾಡು? ದೊಡ್ಡವ್ರ ಎದುರುಗಡೆ ಎಂದು ಸಣ್ಣವರು ಅವ್ರಕ್ಕಿಂತಲೂ ಸಮಾನವಾಗಿ ಕೂಡಬಾರ್ದು. ಅವ್ರನ್ನ ಕಂಡಾಗ ನಮಗೆ ಗೌರವ ಇರಬೇಕು. ಅದನ್ನೆಲ್ಲ ಬಿಟ್ಟಿರಿ, ಸಿಕ್ಕಂಗೆ ವರ್ತುಣಿಕೆ ಮಾಡ್ತೀರಿ. ನಮ್ಮದೇನದನ್ನು ಒಂದು 10 ದಿನ ಇರಾವನ, ಇದ್ದುದು ಹೇಳವ, ಹೋಗಿಬಿಡವ, ನಿಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ರಿಪ್ಪ ಅಂತೇಳಿ. ಆದರೂ ಕೂಡ ಇಷ್ಟು ದಿನಗಳ ಪರ್ಯಂತರವಾಗಿ ಪುರಾಣ ಹೇಳದ ಬಳಿಕ ಪರಿವರ್ತನೆ ಏನಾಯಿತು ಅಂತಕ್ಕಂಥದ್ದು ಕಲ್ಪನೆ ಬೇಕಲ್ಲ. ಕಲ್ಪನೆ ಬೇಕಲ್ಲ. ವಿಷಯ ನಡೆದಿತ್ತಪ್ಪ. ಕುರ್ಚಿ ಮೇಲೆ ಯಾರು ಕೂಡ್ಬೇಕಂದ್ರೆ ಯಾರಿಗೆ ಮೊಳಕಾಲದ ಬ್ಯಾನಿ ಅದಾವ, ಕೂಡ್ಲಿಕ್ಕೆ ಬರೋಂಗಿಲ್ಲ, ಬಹಳ ಮುಪ್ಪಾವಸ್ಥೆ ಆಗ್ಯದ ಅಂಥವ್ರು ಮಾತ್ರ ಅವರಿಗಿಷ್ಟು ಚಲೋ ಆಸನವನ್ನು ಕೊಟ್ಟು ಕೂಡಿಸ್ಬೇಕು. ಚಲೋ ಕಾಲಿದ್ದವರು ಸಹಿತ ನನ್ನ ಕಡೆ ಉದ್ದು ಕಾಲು ಮಾಡಿ ಕುಂಡಿರ್ತಾರೆ. ಹೆಂಗೆ ಮಾಡೋದು? ನಮ್ಮ ಶಾಂತಪ್ಪಗೌಡ್ರು ದೇವಿ ಪುರಾಣದ ನಾ ಹೇಳಿದೆ ಕೇಳಿದೆ. ಗಂಡ ಮನೆಯಾಗೆ ಹೊರಗಿಂದ ಹೊರಗಿಂದ ಮನೆಗೆ ಬರ್ಲಿಕ್ಕತ್ತಿದ್ದಂದ್ರೆ ಹೆಣ್ಮಕ್ಳು ಎಂದು ಹೊಸ್ಸನ ಮ್ಯಾಗ ಕುಂಡ್ರಬಾರ್ದಂತ, ಎರಡು ಕೈಲಿ ತಲೆ ತುರ್ಸ್ಕೋಬಾರ್ದಂತ. ಮತ್ತು ಇನ್ನೂ ಏನೇನು ಹೇಳ್ಯಾರ ಅವ್ರು ನಮ್ಮ ಗೌಟಿ ಭಾಷೆದಾಗ ಹೇಳ್ಯಾರ. ಖರೆ ನಮ್ಮ ಮಹಾರಾಜರು ಹೇಳಿದ್ರು, ಜಗಾಲ ಸಾಂಗುನು ಟಕಲೋ ಜಗ ಪಾಟೀಲ್ ಆಗೋಲೋ ಅಂತ. ಏನು ಮಾಡೋದು? ಮನ ಚಿಸಲು ಕೇಳದ. 6 ಶಾಸ್ತ್ರ ನಿಜಗುಣವ್ರು ಹೇಳಿದ್ರು. ಸಿದ್ಧಾರೂಢ ಶರೀರ ಬಿಟ್ಟು ಬತ್ಲೇ ತಿರುಗಾಡಿದ್ರು. ಸಿದ್ದೇಶ್ವರ ಸ್ವಾಮಿಗಳಿಗೆಲ್ಲ ಮೈತುಂಬ ಬಟ್ಟಿತ್ತು, ಎಲ್ಲಿ ಒಂದು ಕಿಶೆ ಇಲ್ಲ, ಆದರೂ ಶರೀರ ಕುಡಿದು ಬಿಡಲಿಲ್ಲ. ಏನು ಮಾಡೋದು? ಅದಕ್ಕೆ ಭಜನೆ ಒಳಗೆ ಹೇಳಿದ ಮಾತ ಕೇಳುವಲ್ಲಿ ನಿನ್ನ ಹೀನ ಗುಣದ ಬುದ್ಧಿ ಬಿಡುವಲ್ಲಿ ಶಿವ ಅನ್ನುವಲ್ಲಿ. ಏನಪ್ಪ ಇದಕ್ಕೇನು ರೊಕ್ಕ ರೂಪಾಯಿನ ಬಿಲ್ಲ ಏನದ ಹೇಳಪ್ಪ? ಒಂದು ಸಲ ಜೀವನದಲ್ಲಿ ಏಳುವಾಗ ಒಂದು ಸಲ, ಬೀಳುವಾಗ ಒಂದು ಸಲ ಅಂದ್ರೆ ನಾವು ಹಗಲು ರಾತ್ರಿಗಳಲ್ಲಿ ಮಾಡಿದಂಥ ನಮ್ಮ ದೋಷ ಕರ್ಮಗಳೆಲ್ಲ ನಾಶ ಆಗತಕ್ಕಂಥ ಸಾಮರ್ಥ್ಯ ನಾಮದಲ್ಲಿ ಅದಂದ ಬಳಿಕ ನಾವು ಎಷ್ಟು ಹಿಂದುಳಿದೀವಿ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕು. ಇರಲಿ, ಎಲ್ಲಿಗೆ ಬಂದೀವಪ್ಪ ಬಸವಣ್ಣ?